ನಮಸ್ಕಾರ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ನನ್ನ ಹೆಸರು ರಮ್ಯಾ. ನಾನು ಒಂದು ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೇನೆ. ನನಗೀಗ 27 ವರ್ಷ. ನಮ್ಮ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ರಕ್ಷಿತ್ ನನ್ನನ್ನು ಇಷ್ಟಪಡಲು ಶುರು ಮಾಡಿದ್ದ. ನಾವಿಬ್ಬರು ಒಟ್ಟಿಗೆ ಸೇರಿ ಕೆಲಸ ಮಾಡುತ್ತಿದ್ದೆವು ಮತ್ತು ಒಬ್ಬರಿಗೊಬ್ಬರು ಹೆಚ್ಚು ಸಮಯ ಕಳೆಯುತ್ತಿದ್ದೆವು. ರಕ್ಷಿತ್ ನನ್ನನ್ನು ಇಷ್ಟಪಡಲು ಪ್ರಾರಂಭಿಸಿದ್ದ. ನಾವಿಬ್ಬರು ಒಟ್ಟಿಗೆ ಕೆಲಸ ಮಾಡುತ್ತಿದ್ದರಿಂದ ಒಬ್ಬರಿಗೊಬ್ಬರು ಹೆಚ್ಚು ಸಮಯವನ್ನು ಜೊತೆಯಲ್ಲೇ ಕಳೆಯುತ್ತಿದ್ದೆವು. ನಾನು ಕೂಡ ರಕ್ಷಿತ್ನನ್ನು ಇಷ್ಟಪಡಲು ಪ್ರಾರಂಭಿಸಿದ್ದೆ. ಅವನು ತುಂಬಾ ಉತ್ಸಾಹದಿಂದ ಮತ್ತು ಯಾವಾಗಲೂ ತಮಾಷೆ ಮಾಡುತ್ತಿದ್ದನು. ಕೆಲವೊಮ್ಮೆ ನಾವಿಬ್ಬರು ಹೊರಗಡೆ ಕಾಫಿ ಡೇ ಮತ್ತು ರೆಸ್ಟೋರೆಂಟ್ಗಳಿಗೆ ತಿನ್ನಲು ಹೋಗುತ್ತಿದ್ದೆವು. 2 ವರ್ಷ ಒಟ್ಟಿಗೆ ಕೆಲಸ ಮಾಡಿದ ನಂತರ ರಕ್ಷಿತ್ ನನ್ನನ್ನು ಮದುವೆಯಾಗಲು ಕೇಳಿದನು. ರಮ್ಯಾ, ನಾನು ನಿನ್ನನ್ನು ತುಂಬಾ ಪ್ರೀತಿಸುತ್ತಿದ್ದೇನೆ. ನೀನು ತುಂಬಾ ಸುಂದರವಾಗಿದ್ದೀಯ. ನೀನು ನನ್ನ ಜೀವನದಲ್ಲಿ ಬಂದು ನನ್ನ ಬಾಳನ್ನು ಬೆಳಕಾಗಿಸು ಎಂದು ಹೇಳಿದನು. ನಾನು ಅವನನ್ನು ಮದುವೆಯಾಗಲು ಸಂತೋಷದಿಂದ ಒಪ್ಪಿಕೊಂಡೆ ಮತ್ತು ಅವನು ಮದುವೆಯ ಪ್ರಸ್ತಾಪದೊಂದಿಗೆ ನನ್ನ ಮನೆಗೂ ಕೂಡ ಬಂದನು. ನನ್ನ ಮದುವೆಯನ್ನು ಮನೆಯವರು ಕೂಡ ಒಪ್ಪಿಕೊಂಡರು, ನಿಶ್ಚಯಿಸಿದರು ಮತ್ತು ಈಗ ಮದುವೆಗೆ ಕೇವಲ 30 ದಿನಗಳು ಮಾತ್ರ ಉಳಿದಿದ್ದವು. ಮನೆಯಲ್ಲಿ ಮದುವೆಯ ಸಿದ್ಧತೆಗಳು ಜೋರಾಗಿ ನಡೆಯುತ್ತಿದ್ದವು. ಆದರೆ ನಾನು ಈಗ ಆಫೀಸಿಗೆ ಹೋಗುತ್ತಿದ್ದೆ ಮತ್ತು ಮದುವೆಗೆ 2 ದಿನಗಳ ಹಿಂದೆ ರಜಾ ಹಾಕಲು ಹೊರಟಿದ್ದೆ. ಪ್ರೈವೇಟ್ ಕಂಪನಿಯಲ್ಲಿ ರಜಾ ಸಿಗುವುದು ಕಷ್ಟವಾದ್ದರಿಂದ ಮನೆಯವರಿಂದಲೇ ತಯಾರಿ ನಡೆಯುತ್ತಿತ್ತು. ಆಗ ನನ್ನ ಅಣ್ಣ ಮದುವೆಯ ವಿಷಯವಾಗಿ ನನ್ನನ್ನು ಗೇಲಿ ಮಾಡುತ್ತಿದ್ದನು. ಈಗ ನನ್ನ ಜೀವನದಲ್ಲಿ ಹೊಸ ತಿರುವು ಬರುತ್ತದೆ ಎಂದು ಒಳಗೊಳಗೆ ಖುಷಿಪಟ್ಟೆ. ಈಗ ನಾನು ನನ್ನ ಒಂಟಿ ಜೀವನದಲ್ಲಿ ಪ್ರೀತಿಯನ್ನು ಪಡೆಯಲಿದ್ದೇನೆ ಮತ್ತು ಪ್ರತಿಯೊಬ್ಬ ಮನುಷ್ಯನಿಗೂ ಅಗತ್ಯವಿರುವ ವಸ್ತುವನ್ನು ನಾನು ಪಡೆಯಲಿದ್ದೇನೆ ಎಂದುಕೊಂಡೆ. ಈಗ ನಾನು ರಕ್ಷಿತ್ನ ಯೋಚನೆಯಲ್ಲಿ ಕಳೆದು ಹೋಗಿದ್ದೆ. ರಕ್ಷಿತ್ ಪ್ರತಿ ರಾತ್ರಿ ನನಗೆ ಫೋನ್ ಮಾಡುತ್ತಿದ್ದರು. ಅವರು ಫೋನ್ ಮಾಡಿದಾಗ ನನ್ನೊಂದಿಗೆ ಹೆಚ್ಚು ಹೊತ್ತು ಮಾತುಕತೆಗಳನ್ನು ನಡೆಸುತ್ತಿದ್ದರು. ಅವರು ಮದುವೆಯಾದ ರಾತ್ರಿಯ ಬಗ್ಗೆ ಮಾತನಾಡುತ್ತಿದ್ದರು ಮತ್ತು ನಾನು ಆ ಆಲೋಚನೆಗಳೇ ಕಳೆದು ಹೋಗುತ್ತಿದ್ದೆ. ನನ್ನ ಜೊತೆ ಕೆಲಸ ಮಾಡುತ್ತಿದ್ದವರು ಕೂಡ ನಮ್ಮಿಬ್ಬರ ಬಗ್ಗೆ ಯಾವಾಗಲೂ ತಮಾಷೆ ಮಾಡುತ್ತಿದ್ದರು. ಎಲ್ಲವೂ ಸರಿಯಾಗಿ ಇತ್ತು, ಆದರೆ ನನ್ನ ಜೀವನದಲ್ಲಿ ಒಂದು ದೊಡ್ಡ ಚಂಡಮಾರುತ ಬರಲು ಕಾಯುತ್ತಿತ್ತು. ಅದರ ಬಗ್ಗೆ ನನಗೆ ಸಂಪೂರ್ಣವಾಗಿ ತಿಳಿದಿರಲಿಲ್ಲ. ಒಂದೆಡೆ ರಕ್ಷಿತ್ ಮತ್ತು ನನ್ನ ಜೀವನದ ಬಗ್ಗೆ ಹೊಸ ಕನಸುಗಳನ್ನು ಕಾಣುತ್ತಿದ್ದೆ. ಇನ್ನೊಂದೆಡೆ ನನ್ನ ಜೀವನದಲ್ಲಿ ಭೂಕಂಪ ಒಂದು ನಿಧಾನವಾಗಿ ಸದ್ದು ಮಾಡುತ್ತಿತ್ತು. ಆದರೆ ನನ್ನ ಜೀವನದಲ್ಲಿ ನನಗೆ ಈ ರೀತಿ ಆಗುತ್ತದೆ ಎಂದು ನಾನು ಎಂದೂ ತಿಳಿದಿರಲಿಲ್ಲ. ಒಂದು ದಿನ ರಕ್ಷಿತ್ ಕೆಲಸಕ್ಕೆ ಬರಲಿಲ್ಲ. ಅವನಿಗೆ ಕೋಲ್ಡ್ ಆಗಿ ಜ್ವರ ಬಂದಿದ್ದರಿಂದ ಮನೆಯಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದ. ಆದ್ದರಿಂದ ನಾನು ಆಫೀಸಿನಲ್ಲಿ ಹೆಚ್ಚು ಹೊತ್ತು ಕೆಲಸ ಮಾಡಬೇಕಾಯಿತು. ಕೆಲಸ ಮುಗಿಸುವ ಹೊತ್ತಿಗೆ ಸುಮಾರು ರಾತ್ರಿ 10:30 ಆಗಿದ್ದರಿಂದ ನಾನು ಆಫೀಸಿನಲ್ಲಿ ಇರಲು ಸಾಧ್ಯವಾಗಿರಲಿಲ್ಲ. ನಾನು ತಕ್ಷಣ ನನ್ನ ಬ್ಯಾಗ್ ತೆಗೆದುಕೊಂಡು ಹೊರಗಡೆ ಹೋದೆ. ನಂತರ ನಾನು ರಸ್ತೆಯಲ್ಲಿ ಆಟೋಗಾಗಿ ಕಾಯುತ್ತಿದ್ದೆ. ಆದರೆ ವಾತಾವರಣ ಇದ್ದಕ್ಕಿದ್ದಂತೆ ಹದಗೆಡಲು ಪ್ರಾರಂಭಿಸಿತು. ಜೊತೆಗೆ ಮಳೆಯ ಜಡಿ ಹನಿ ಹಾಕುತ್ತಾ ಭೂಮಿಗೆ ಇಳಿಯುತ್ತಿತ್ತು. ನನಗೆ ಅಲ್ಲಿ ನಿಲ್ಲಲು ಜಾಗವಿಲ್ಲದಿದ್ದರಿಂದ ಮಳೆ ಜೋರಾಗಿದ್ದಾಗ ಕೊಚ್ಚಿ ಹೋಗಲು ತಡೆಯಲಾಗದೆ ರಾತ್ರಿ ತುಂಬಾ ತಡವಾಗಿತ್ತು. ನನಗೆ ಚಿಂತೆ ಶುರುವಾಗಿತ್ತು. ನನ್ನ ಬಟ್ಟೆಗಳೆಲ್ಲ ನೆಂದು ತುಂಬಾ ಒದ್ದೆಯಾಗಿದ್ದವು. ಸ್ವಲ್ಪ ಹೊತ್ತಿನ ನಂತರ ಒಂದು ಕಾರು ಬಂದು ನನ್ನ ಮುಂದೆ ನಿಂತುಕೊಂಡಿತ್ತು. ಕಾರಿನೊಳಗಿದ್ದ ಹುಡುಗನೊಬ್ಬನು ಕಾರಿನ ಕಿಟಕಿಯಿಂದ ಕಾರಿನೊಳಗೆ ಬನ್ನಿ ಎಂದು ಕರೆಯುತ್ತಿದ್ದ. ನಾನು ಅವನನ್ನು ನೋಡಿದಾಗ ಅವನು ಯಾರೆಂದು ಗುರುತಿಸಿದೆ. ಅವರು ನನ್ನ ಆಫೀಸಿನ ಎದುರಿಗಿನ ಆಫೀಸ್ನಲ್ಲಿ ಕೆಲಸ ಮಾಡುತ್ತಿದ್ದ. ಲಿಫ್ಟ್ನಲ್ಲಿ ಹೋಗುವಾಗ ಮತ್ತು ಬರುವಾಗ ನಾನು ಅವನನ್ನು ಅನೇಕ ಬಾರಿ ನೋಡಿದ್ದೆ. ನಾನು ಅವನಿಗೆ ಲಿಫ್ಟ್ನಲ್ಲಿ ಒಬ್ಬಳೇ ಇರುವಾಗ ಅವನು ನನ್ನನ್ನು ಕದ್ದು ಮುಚ್ಚಿ ನೋಡುವಂತೆ ನೋಡುತ್ತಿದ್ದ. ಈ ಹಿಂದೆ ಒಮ್ಮೆ ನನ್ನ ಆಫೀಸ್ನ ಕೆಲಸ ಮುಗಿಸಿ ಆಟೋಗಾಗಿ ಕಾಯುತ್ತಿದ್ದಾಗ ಈ ಹುಡುಗ ನನ್ನ ಬಳಿ ಬಂದು ಲಿಫ್ಟ್ ಕೊಡಲು ಮುಂದಾದ. ಆದರೆ ಆಗ ರಕ್ಷಿತ್ ಬಂದು ನನ್ನನ್ನು ಅಲ್ಲಿಂದ ಕರೆದುಕೊಂಡು ಹೋದ. ಆ ಹುಡುಗ ಆಗ ಮತ್ತು ನನ್ನ ಕಾರಿನಲ್ಲಿ ಕೂತು ಬಹಳ ಸಮಯದಿಂದ ಹಿಂಬಾಲಿಸುತ್ತಿದ್ದನು. ಆದರೆ ಈ ಬಾರಿ ರಕ್ಷಿತ್ ಕೂಡ ಇಲ್ಲ ಮತ್ತು ಈ ಹುಡುಗನಿಗೆ ನನಗೆ ಲಿಫ್ಟ್ ಕೊಡುತ್ತೇನೆ ಎಂದು ಹೇಳುತ್ತಿದ್ದಾನೆ. ಈಗ ಏನು ಮಾಡಲಿ ಎಂದು ಯೋಚಿಸುತ್ತಾ ನಾನು ಅವನನ್ನು ನೋಡಿದೆ ಮತ್ತು ಅವನೊಂದಿಗೆ ನಾನು ಮಾತನಾಡಲಿಲ್ಲ. ಅಪರಿಚಿತರಿಂದ ಲಿಫ್ಟ್ ತೆಗೆದುಕೊಳ್ಳುವುದು ಸರಿಯಲ್ಲ ಎಂದು ನಾನು ಅವನಿಗೆ ನೋ ಥ್ಯಾಂಕ್ಸ್, ನಾನು ಆಟೋಗೆ ಕಾಯುತ್ತಿದ್ದೇನೆ ಎಂದು ಹೇಳಿದೆ. ಅಷ್ಟರಲ್ಲಿ ಆ ಹುಡುಗ ಕಾರಿನಿಂದ ಕೆಳಗೆ ಇಳಿದು ಹೊರಗೆ ಬಂದನು. ಅಷ್ಟೊತ್ತಿಗಾಗಲೇ ಸುಮಾರು ರಾತ್ರಿ 12 ಗಂಟೆ ಆಗಿತ್ತು. ಈ ಸಮಯದಲ್ಲಿ ನಿಮಗೆ ಎಷ್ಟು ಆಟೋ ಸಿಗುವುದಿಲ್ಲ, ಏಕೆಂದರೆ ವಾತಾವರಣ ತುಂಬಾ ಹದಗೆಟ್ಟಿದೆ. ಮಳೆ ಕೂಡ ಜೋರಾಗಿ ಬರುತ್ತಿದೆ. ನೀವು ಸುಮ್ಮನೆ ನನ್ನೊಂದಿಗೆ ಬನ್ನಿ ಎಂದು ಹೇಳಿದನು. ಅವನು ನನ್ನ ಮಾತುಗಳನ್ನು ಹೇಳಿ ನನ್ನ ಉತ್ತರಕ್ಕಾಗಿ ಕಾಯುತ್ತಿದ್ದನು. ನಾನು ಸ್ವಲ್ಪ ಯೋಚಿಸಿದ ನಂತರ ನಾನು ಇಷ್ಟೊತ್ತಿಗೆ ಇಲ್ಲಿ ನಿಲ್ಲುವುದು ಸರಿಯಲ್ಲ, ನಾನು ಸಹಾಯವನ್ನು ತೆಗೆದುಕೊಳ್ಳಬೇಕು ಅಂತ ಅನಿಸಿತು ಮತ್ತು ನಾನು ಅವನೊಂದಿಗೆ ಅವನ ಕಾರಿನಲ್ಲಿ ಕುಳಿತುಕೊಂಡೆ. ನಂತರ ಅವನು ಹೇಳಿದನು, ನೀನು ಮಳೆಯಲ್ಲಿ ನೆನೆದು ತುಂಬಾ ಒದ್ದೆಯಾಗಿದ್ದೀಯಾ, ನನ್ನ ಮನೆ ಇಲ್ಲೇ ಮುಂದೆ ಇದೆ.
ಮೊದಲು ನಿನ್ನ ಬಟ್ಟೆಯನ್ನು ಬದಲಾಯಿಸಿಕೊ, ನಂತರ ನಾನು ನಿನ್ನನ್ನು ನಿನ್ನ ಮನೆಗೆ ಡ್ರಾಪ್ ಮಾಡುತ್ತೇನೆ ಎಂದು ಹೇಳಿದನು. ನಾನು ಚಳಿಯಿಂದ ನಡುಗುತ್ತಿದ್ದೆ. ಅವನು ನನ್ನನ್ನು ತನ್ನ ಮನೆಗೆ ಕರೆದುಕೊಂಡು ಹೋದನು. ನನಗೆ ಒಂದು ಟವಲ್ ಕೊಟ್ಟು ಅದರ ಜೊತೆಗೆ ಅವನ ಒಂದು ಟೀ ಶರ್ಟ್ ಮತ್ತು ಜೀನ್ಸ್ ಪ್ಯಾಂಟ್ ಅನ್ನು ಕೊಟ್ಟ. ಅದನ್ನು ನೀವು ಹಾಕಿಕೊಳ್ಳಿ ಎಂದು ಹೇಳಿದನು. ನಂತರ ಅವನು ರೂಮಿನಿಂದ ಹೊರಗೆ ಹೋಗಿದ್ದ. ನಾನು ಬಟ್ಟೆಯನ್ನು ತೆಗೆದು ನನ್ನ ದೇಹವನ್ನು ಒರೆಸುವಾಗ ನನ್ನ ಮುಂದೆ ಹೇರ್ ಡ್ರೈಯರ್ ಇರುವುದನ್ನು ನೋಡಿದೆ. ನಾನು ಮೊದಲು ನನ್ನ ಕೂದಲನ್ನು ಒಣಗಿಸಲು ಯೋಚಿಸಿದೆ, ಏಕೆಂದರೆ ನನಗೆ ತಣ್ಣೀರಿನಲ್ಲಿ ಸ್ನಾನ ಮಾಡಿದರೆ ಅಥವಾ ಮನೆಯಲ್ಲಿ ನೆನೆದರೆ ತಲೆನೋವು ತುಂಬಾ ಹೆಚ್ಚಾಗಿ ಬರುತ್ತಿತ್ತು. ಅದಕ್ಕಾಗಿ ನನ್ನ ಕೂದಲನ್ನು ಒಣಗಿಸಲು ಉಪಯೋಗಿಸಿಕೊಂಡೆ. ಇದು ಸ್ವಲ್ಪ ಸಮಯ ತೆಗೆದುಕೊಂಡಿತು. ನಂತರ ನಾನು ದೇಹವನ್ನೆಲ್ಲ ಒರೆಸಿಕೊಂಡು ನಂತರ ಆ ಹುಡುಗನ ಕೊಟ್ಟ ಬಟ್ಟೆಯನ್ನು ಹಾಕಿಕೊಳ್ಳಲು ಕೈಗೆ ತೆಗೆದುಕೊಂಡೆ. ಆಗ ತಕ್ಷಣ ರೂಮಿನೊಳಗೆ ಆ ಹುಡುಗ ಬಂದನು. ಆ ಸಮಯದಲ್ಲಿ ನನ್ನ ಮೈ ಮೇಲೆ ಒಂದು ತುಂಡು ಬಟ್ಟೆ ಇರಲಿಲ್ಲ. ಅವನು ನನ್ನನ್ನು ಆ ಸ್ಥಿತಿಯಲ್ಲಿ ನೋಡಿದನು. ಒಂದು ಕ್ಷಣ ಅವನು ಹಾಗೆ ನನ್ನನ್ನು ನೋಡುತ್ತಾ ನಿಂತುಬಿಟ್ಟನು. ತಕ್ಷಣ ಅವನು ನನ್ನನ್ನು ಕ್ಷಮಿಸಿ ಬಾಗಿಲು ಮುಚ್ಚಿದ್ದನು. ಆಗ ನನ್ನ ಪರಿಸ್ಥಿತಿ ಇನ್ನೂ ತುಂಬಾ ಹದಗೆಟ್ಟಿತ್ತು. ಒಬ್ಬ ಹುಡುಗ ನನ್ನನ್ನು ಈ ಸ್ಥಿತಿಯಲ್ಲಿ ನೋಡಿದನು. ನಾನು ತಕ್ಷಣ ಅವನು ಕೊಟ್ಟ ಬಟ್ಟೆಯನ್ನು ಧರಿಸಿದೆ. ಆದರೆ ನನಗೆ ಅವನ ಪ್ಯಾಂಟನ್ನು ಹಾಕಿಕೊಳ್ಳಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ನಾನು ಟವಲ್ ಅನ್ನು ಸುತ್ತಿಕೊಂಡು ಹೊರಗೆ ಬಂದೆ. ನಾನು ಹೊರಗೆ ಬಂದ ತಕ್ಷಣ ಆ ಹುಡುಗ ನನ್ನನ್ನು ಕ್ಷಮಿಸಿ ಎಂದು ಕೇಳಿ ನಾನು ಬಾಗಿಲು ತಟ್ಟಿ ನಂತರ ಒಳಗೆ ಬಂದೆ. ಆದರೆ ನೀವು ನಾನು ಬಾಗಿಲು ತಟ್ಟಿದಾಗ ಏನನ್ನೂ ಉತ್ತರಿಸಿಲ್ಲ ಎಂದು ಹೇಳಿದನು. ಅವನು ಬಾಗಿಲು ತಟ್ಟಿದಾಗ ನನ್ನ ಗಮನಕ್ಕೆ ಬಂದಿತ್ತು. ಆ ಸಮಯದಲ್ಲಿ ನಾನು ಏನನ್ನು ಹೇಳಲಾಗದಷ್ಟು ವಿಚಲಿತಳಾಗಿದ್ದೆ. ಆದರೆ ಈಗ ಏನು ನಡೆದಿದ್ದರೂ ಅದು ನನ್ನದೇ ತಪ್ಪಾಗಿತ್ತು. ನಂತರ ನಾನು ನಿಮ್ಮ ಪ್ಯಾಂಟ್ ನನಗೆ ಸರಿ ಹೊಂದುತ್ತಿಲ್ಲ ಎಂದು ಹೇಳಿದೆ. ಹಾಗಿದ್ದರೆ ನಾನು ನಿನ್ನ ಬಟ್ಟೆಯನ್ನು ವಾಷಿಂಗ್ ಮಿಷಿನ್ಗೆ ಹಾಕುತ್ತೇನೆ. ಅದು ಸಂಪೂರ್ಣವಾಗಿ ಒಣಗುತ್ತದೆ. ನಂತರ ನೀನು ಅದೇ ಬಟ್ಟೆಯನ್ನು ಹಾಕಿಕೊಂಡು ಆರಾಮವಾಗಿ ನಿಮ್ಮ ಮನೆಗೆ ಹೋಗಬಹುದು ಎಂದನು. ಅವರು ನನ್ನ ಬಟ್ಟೆಯನ್ನು ವಾಷಿಂಗ್ ಮಿಷಿನ್ಗೆ ಹಾಕಿ ಒಣಗಲು ಹಾಕಿದರು. ನಂತರ ನಾನು ನಿಮಗೆ ತಿನ್ನಲು ಕುಡಿಯಲು ಏನಾದರೂ ಕೊಡುತ್ತೇನೆ ಎಂದು ಹೇಳಿ ಅಡುಗೆ ಮನೆಗೆ ಹೋದ. ನಂತರ ನನಗೆ ಒಂದು ಪ್ಲೇಟ್ ನಲ್ಲಿ ಚಿಪ್ಸ್ ಮತ್ತು ಒಂದು ಕಪ್ ಕಾಫಿ ತಂದು ಕೊಟ್ಟನು. ಅವನು ಅಷ್ಟೊತ್ತಿಗಾಗಲೇ ಅಡುಗೆ ರೆಡಿ ಮಾಡಿದ್ದ. ನಾವಿಬ್ಬರು ಒಟ್ಟಿಗೆ ಊಟಕ್ಕೆ ಕುಳಿತುಕೊಂಡೆವು. ಅವನು ಊಟ ಮಾಡುತ್ತಾ ನನ್ನನ್ನೇ ನೋಡುತ್ತಿದ್ದ. ನನ್ನ ಶರ್ಟಿನ ಮೇಲಿನ ಗುಂಡಿಯನ್ನು ನಾನು ಹಾಕಿಕೊಂಡಿರಲಿಲ್ಲ. ಅವರು ನನ್ನ ದೇಹವನ್ನು ನೋಡುತ್ತಿರುವುದು ನನ್ನ ಗಮನಕ್ಕೆ ಬಂದಿತ್ತು. ಅದನ್ನು ನಾನು ಅರಿತುಕೊಂಡು ತಕ್ಷಣ ಅವರು ನನ್ನ ಹತ್ತಿರ ಬಂದರು. ಅವರು ನನ್ನ ಶರ್ಟ್ನ ಗುಂಡಿಗಳನ್ನು ಹಾಕಲು ಪ್ರಾರಂಭಿಸಿದರು. ಅವರು ನೋಡಲು ತುಂಬಾ ಚೆನ್ನಾಗಿದ್ದರು. ನಾನು ಅವರ ಮುಖವನ್ನೇ ನೋಡುತ್ತಿದ್ದೆ. ಆಗ ಅವರು, ನಾನು ನಿನಗೆ ಒಂದು ಪೈಜಾಮ್ ತಂದು ಕೊಡುತ್ತೇನೆ, ನೀನದನ್ನು ಹಾಕಿಕೋ ಹೀಗೆ ಹೇಳುತ್ತಾ ನನಗೆ ಪೈಜಾಮನ್ನು ತಂದು ಕೊಟ್ಟನು. ನಾನು ನನ್ನ ಪೈಜಾಮನ್ನು ಹಾಕಿಕೊಳ್ಳಲು ರೂಮಿಗೆ ಬಂದೆ. ಆದರೆ ನಾನು ಯಾವ ಆಲೋಚನೆಯಲ್ಲಿ ಮುಳುಗಿದ್ದೆ ಎಂದು ನನಗೆ ಅರ್ಥವಾಗುತ್ತಿರಲಿಲ್ಲ. ನಾನು ಬಾಗಿಲು ಮುಚ್ಚಲು ಮರೆತು ಹೋಗಿದ್ದೆ. ಹಾಗೆ ಅಲ್ಲಿ ಪೈಜಾಮ ಬದಲಿಸಲು ಪ್ರಾರಂಭಿಸಿದ್ದೆ. ಅವನು ಅಲ್ಲಿಯೇ ನಿಂತು ನನ್ನನ್ನು ನೋಡುತ್ತಿದ್ದರು. ನಾನು ನನ್ನ ಪೈಜಾಮ್ ಧರಿಸಲು ಮೊದಲೇ ಅವರು ನನ್ನ ಹತ್ತಿರ ಬಂದು ನನ್ನನ್ನು ತನ್ನ ತೋಳಿನಲ್ಲಿ ತೆಗೆದುಕೊಂಡರು. ನನ್ನನ್ನು ಮುತ್ತಿಡಲು ಪ್ರಾರಂಭಿಸಿದರು. ನಾನು ಅವನಿಂದ ಬಿಡಿಸಿಕೊಳ್ಳಲು ಪ್ರಯತ್ನಿಸಿದೆ. ಅವನು ನನ್ನನ್ನು ಎತ್ತಿಕೊಂಡು ಹೋಗಿ ಹಾಸಿಗೆ ಮೇಲೆ ಮಲಗಿಸಿದ. ನಾವಿಬ್ಬರು ಜೋರಾಗಿ ಉಸಿರಾಡಲು ಶುರು ಮಾಡಿದೆವು. ಅವನು ನನಗೆ ತುಂಬಾ ಮುತ್ತು ಕೊಡಲು ಪ್ರಾರಂಭಿಸಿದ್ದ ಮತ್ತು ನಾನು ಅವನ ಪ್ರೀತಿಯಲ್ಲಿ ಮುಳುಗಿಬಿಟ್ಟಿದ್ದೆ. ನನಗೆ ನನ್ನ ಮೇಲೆ ಪ್ರಜ್ಞೆ ಇಲ್ಲದಂತೆ ಆಗಿಬಿಟ್ಟಿತ್ತು. ಈಗ ಅವನು ನಿಧಾನವಾಗಿ ನನ್ನ ಶರ್ಟಿನ ಇನ್ನೊಂದು ಗುಂಡಿಯನ್ನು ತೆಗೆಯಲು ಪ್ರಾರಂಭಿಸಿದ್ದ. ನನಗೆ ಇದು ಹುಡುಗನ ಮೊದಲ ಮುತ್ತಾಗಿತ್ತು. ರಕ್ಷಿತ್ ನನಗೆ ಇಲ್ಲಿಯವರೆಗೆ ಒಂದು ಮುತ್ತನ್ನು ಕೊಟ್ಟಿರಲಿಲ್ಲ. ಅವನು ಕೈಯನ್ನು ಮಾತ್ರ ಹಿಡಿದಿದ್ದ. ರಕ್ಷಿತ್ ಯೋಚನೆ ಬಂದ ಕೂಡಲೇ ನನಗೆ ಮದುವೆ ಆಗುವ ವಿಚಾರ ನೆನಪಾಯಿತು. ಆದರೆ ಈಗ ಇಷ್ಟಾದರೂ ತಡೆಯಲಾಗದ ಸ್ಥಿತಿಗೆ ತಲುಪಿದ್ದೆ. ನಾನು ಇವನ ಪ್ರೀತಿ ಆಳದಲ್ಲಿ ಮುಳುಗಿ ಹೋಗಿದ್ದೆ. ನಾನು ಅರ್ಧ ಗಂಟೆಯವರೆಗೆ ಉತ್ಸಾಹದಿಂದ ಪ್ರೀತಿಸಿದೆ. ಆದರೆ ಇದ್ದಕ್ಕಿದ್ದಂತೆ ನಾನು ಏನು ಮಾಡುತ್ತಿದ್ದೇನೆ ಎಂದು ಯೋಚಿಸಿದೆ. ಇದನ್ನು ಯೋಚಿಸಿದ ತಕ್ಷಣ ನನ್ನ ಕಣ್ಣುಗಳಲ್ಲಿ ನೀರು ಬಂದಿತ್ತು. ಆಗ ನಾನು ಅವನಲ್ಲಿ ಕೇಳಿದೆ, ನಾನು ನಿನ್ನ ಜೊತೆ ಏನು ಮಾಡ್ತಾ ಇದ್ದೇನೆ? ನನಗೆ ನಿನ್ನ ಪರಿಚಯವೂ ಇಲ್ಲ ಎಂದು ಹೇಳಿದೆ. ಆಗ ಅವನು ಹೇಳಿದ, ನನ್ನ ಹೆಸರು ವಿಜಯ್ ಪಾಟೀಲ್ ಎಂದು. ಆ ಹೆಸರನ್ನು ಕೇಳಿದ ತಕ್ಷಣ ನಾನು ಒಮ್ಮೆ ಬೆಚ್ಚಿಬಿದ್ದೆ. ಏಕೆಂದರೆ ನನ್ನ ಪಕ್ಕದ ಆಫೀಸಿನ ಸಿಇಒ ಹೆಸರೇ ವಿಜಯ್ ಪಾಟೀಲ್ ಆಗಿರುವ ಕಾರಣ ತುಂಬಾ ಹೆದರಿಕೆಯಾಯಿತು. ಅಂದರೆ ಇವನು ತುಂಬಾ ಶ್ರೀಮಂತ ಹುಡುಗ ಅಂತ ಗೊತ್ತೇ ಇರಲಿಲ್ಲ. ಏಕೆಂದರೆ ನಾನು ಅವನನ್ನು ಯಾವಾಗಲೂ ನನ್ನ ಆಫೀಸಿನ ಸುತ್ತಮುತ್ತಲು ನೋಡುತ್ತಿದ್ದೆ ಮತ್ತು ಅವನು ಪ್ರತಿದಿನ ಲಿಫ್ಟ್ನಲ್ಲಿ ನನ್ನೊಂದಿಗೆ ಓಡಾಡುತ್ತಿದ್ದ. ಆದರೆ ನಾನು ಅವನತ್ತ ಯಾವತ್ತಿಗೂ ಗಮನಿಸಿರಲಿಲ್ಲ. ಆಗ ನನಗೆ ಏನು ಹೇಳಲು ತೋಚಲಿಲ್ಲ. ಆದರೂ ನನಗೆ ಅವನನ್ನು ತಡೆಯಲು ಸಾಧ್ಯವಾಗಲಿಲ್ಲ. ಅವನು ತನ್ನನ್ನು ಹೀಗೆ ನಿಯಂತ್ರಿಸಿಕೊಳ್ಳಬಹುದೆಂದು ನನಗೆ ತಿಳಿದಿರಲಿಲ್ಲ. ಆದರೆ ಅವನು ನನ್ನ ಕಣ್ಣುಗಳಲ್ಲಿ ನೀರು ನೋಡಿ ಅವನು ನಿಯಂತ್ರಿಸಿಕೊಂಡು ರೂಮಿನಿಂದ ಹೊರಗೆ ಹೋದನು. ಅವನು ತನ್ನ ಮಿತಿಯನ್ನು ದಾಟಲಿಲ್ಲ ಮತ್ತು ಆ ಗೌರವ ಹಾಗೆಯೇ ಇತ್ತು.
ನಾನು ತಕ್ಷಣ ಎದ್ದು ಮತ್ತು ಒದ್ದೆಯಾದ ಬಟ್ಟೆಗಳನ್ನು ಒಣಗಿಸಿರುವುದನ್ನು ನೋಡಿದೆ. ನಾನು ಬೇಗ ಬಟ್ಟೆಗಳನ್ನು ಹಾಕಿಕೊಂಡೆ. ವಿಜಯ್ ನನ್ನ ಕಣ್ಣುಗಳಲ್ಲಿ ಕಣ್ಣಿಟ್ಟು ಸಹ ನೋಡಲಿಲ್ಲ. ಆದರೆ ನಾನು ಅವನೊಂದಿಗೆ ಮಾತನಾಡಲು ಬಯಸಿದ್ದೆ. ಅವನು ನನ್ನ ಹತ್ತಿರ ನೋಡದೆ, ನಿನ್ನನ್ನು ಮನೆಗೆ ಡ್ರಾಪ್ ಮಾಡುತ್ತೇನೆ ಎಂದು ಹೇಳಿ ಅವನು 2 ಛತ್ರಿಗಳನ್ನು ತೆಗೆದುಕೊಂಡ. ನಾವಿಬ್ಬರು ಕಾರಿನಲ್ಲಿ ಕುಳಿತೆವು. ವಿಜಯ್ ನನ್ನ ಜೊತೆ ಮಾತನಾಡಬೇಕು, ನಮ್ಮಿಬ್ಬರ ನಡುವೆ ಏನಾಗಿದೆ, ನಮ್ಮಿಬ್ಬರ ಬಗ್ಗೆ ಏನಾದರೂ ಮಾತನಾಡಬೇಕು ಅಂತ ನಾನು ಕಾಯುತ್ತಿದ್ದೆ. ಆದರೆ ಅವನಿಗೆ ನನ್ನ ಕಣ್ಣುಗಳಲ್ಲಿ ಕಣ್ಣಿಟ್ಟು ನೋಡಲು ಸಾಧ್ಯವಾಗಲಿಲ್ಲ. ಆಗ ನನ್ನ ಮನೆಯ ಹತ್ತಿರ ಬಂದಿತ್ತು. ತಕ್ಷಣ ವಿಜಯ್ ಕಾರ್ ನಿಲ್ಲಿಸಿದ. ನೀನು ಬೇಕಾದರೆ ಈ ಛತ್ರಿ ತೆಗೆದುಕೊಂಡು ಹೋಗು ಎಂದು ಹೇಳಿದ. ನಾನು ಅವನನ್ನು ನೋಡಲು ಪ್ರಾರಂಭಿಸಿದಾಗ ಅವನು ತನ್ನ ಪರ್ಸ್ನಿಂದ ಒಂದು ವಿಸಿಟಿಂಗ್ ಕಾರ್ಡ್ ತೆಗೆದು ನನಗೆ ಕೊಟ್ಟನು. ಕಾರ್ಡನ್ನು ಕೈಯಲ್ಲಿ ಹಿಡಿದುಕೊಂಡು ಅವನು ಏನನ್ನು ಹೇಳುತ್ತಾನೆ ಎಂದು ನಾನು ಕಾಯಲು ಪ್ರಾರಂಭಿಸಿದೆ. ಆದರೆ ಅವನು ಮೌನವಾಗಿ ಇದ್ದ. ತಟ್ಟನೆ ನನಗೆ ಏನಾಯಿತೋ ಗೊತ್ತಿಲ್ಲ. ಅವನ ಹತ್ತಿರ ಹೋಗಿ ಅವನ ತುಟಿಗಳಿಗೆ ಮುತ್ತು ಕೊಟ್ಟೆ. ಅವನು ನನ್ನ ಪ್ರೀತಿಯ ಕಣ್ಣುಗಳಿಂದ ನೋಡುತ್ತಿದ್ದನು. ನಾನು ಕಾರಿನಿಂದ ಇಳಿದು ನನ್ನ ಮನೆಗೆ ಬಂದೆ. ನಂತರ ನಾನು ನನ್ನ ರೂಮಿಗೆ ಮಲಗಲು ಹೋದಾಗ ಇಂದು ನನಗೆ ಏನಾಯಿತು ಎಂದು ಅರ್ಧ ಗಂಟೆಯವರೆಗೂ ಯೋಚಿಸುತ್ತಲೇ ಇದ್ದೆ. ನಂತರ ನಾನು ಅವನ ಕಾರ್ಡನ್ನು ತೆಗೆದು ನೋಡಿದೆ ಮತ್ತು ಅದರಲ್ಲಿ ವಿಜಯ್ನ ಫೋನ್ ನಂಬರ್ ಇತ್ತು. ನಾನು ಏನನ್ನೂ ಯೋಚಿಸದೆ ಅವನ ನಂಬರ್ ಡಯಲ್ ಮಾಡಿದೆ. ವಿಜಯ್ ಫೋನ್ ರಿಸೀವ್ ಮಾಡಿದಾಗ, ನಾನು ರಮ್ಯಾ, ಇವತ್ತು ಏನೆಲ್ಲ ನಡೆಯಿತು ಎಂದ. ಅನಿಸುತ್ತಿರುವಾಗ ಅವರು ನನ್ನ ಮಾತಿಗೆ ಅಡ್ಡಪಡಿಸಿ, ನಾನು ನನ್ನ ಬೆಡ್ರೂಮ್ನಲ್ಲಿ ಅದೇ ಹಾಸಿಗೆಯ ಮೇಲೆ ಮಲಗಿ ನಿನ್ನ ಜೊತೆ ಕಳೆದ ನೆನಪುಗಳಲ್ಲಿ ಕಳೆದು ಹೋಗಿದ್ದೇನೆ ಎಂದನು. ಇದು ನನ್ನ ಜೀವನದ ಅತ್ಯಂತ ಸುಂದರ ಕ್ಷಣ ಅಂತಲೂ ಎಂದ ಹೇಳಿದನು. ನನ್ನ ಹೃದಯಕ್ಕೆ ಏನಾಯಿತು ಎಂದು ನನಗೆ ತಿಳಿಯಲಿಲ್ಲ. ಆ ಸೆಳೆತ ನನ್ನನ್ನು ವಿಜಯ್ನ ಕಡೆಗೆ ಎಳೆಯುತ್ತಿತ್ತು. ನಿಧಾನವಾಗಿ ನನಗೆ ನಿದ್ದೆ ಬರತೊಡಗಿತ್ತು. ನಂತರ ನಾನು ವಿಜಯ್ಗೆ ಗುಡ್ ನೈಟ್ ಹೇಳಿ ಫೋನ್ ಇಟ್ಟು ಮಲಗಿಕೊಂಡೆ. ಮರುದಿನ ಬೆಳಗ್ಗೆ ಎದ್ದಾಗ ನನ್ನ ಫೋನ್ ತೆಗೆದುಕೊಂಡು ವಿಜಯ್ಗೆ ಒಂದು ಗುಡ್ ಮಾರ್ನಿಂಗ್ ಅಂತ ಮೆಸೇಜ್ ಮಾಡಿದೆ. ಇಂದು ಶನಿವಾರವಾಗಿತ್ತು, ನಮಗೆ ರಜೆ ಕೂಡ ಇತ್ತು. ಆದರೆ ನನಗೆ ಇವತ್ತು ವಿಜಯ್ನನ್ನು ನೋಡಲು ಸಾಧ್ಯವಾಗುವುದಿಲ್ಲ ಎಂದುಕೊಂಡು ತಕ್ಷಣ ಆ ಕಡೆಯಿಂದ ವಿಜಯ್ ಮೆಸೇಜ್ ಬಂತು. ಇವತ್ತು ಏನು ಮಾಡುತ್ತಿದ್ದೀಯಾ ಎಂದು ಮೆಸೇಜ್ ಮಾಡಿದ್ದ. ಆಗ ನಾನು, ಇವತ್ತು ಮದುವೆ ಶಾಪಿಂಗ್ಗೆ ಹೋಗಬೇಕಿತ್ತು, ಆದರೂ ಇವತ್ತು ನಾನು ಫ್ರೀ ಇದ್ದೇನೆ ಎಂದು ಅವನಿಗೆ ಮೆಸೇಜ್ ಮಾಡಿದೆ. ಆದರೆ ಅದು ಪ್ರೀತಿಯ ಮತ್ತೊಂದು ಗೊತ್ತಿರಲಿಲ್ಲ. ನಂತರ ಅವನು ನನಗೆ ಮೆಸೇಜ್ ಮಾಡಿದ, ಹಾಗಾದರೆ ನನ್ನ ಮನೆಗೆ ಇಂದು ಮಧ್ಯಾಹ್ನಕ್ಕೆ ಊಟಕ್ಕೆ ಬನ್ನಿ, ನಾನು ನಿಮಗಾಗಿ ನನ್ನ ಕೈಯಾರೆ ಊಟವನ್ನು ಸಿದ್ಧ ಮಾಡುತ್ತೇನೆ ಎಂದು ಹೇಳಿದ. ನಾನು ಮಧ್ಯಾಹ್ನ ಆಗುವುದನ್ನೇ ಕಾಯತೊಡಗಿದ್ದೆ. ನಂತರ ನಾನು ಸ್ನಾನ ಮಾಡಿ ವಿಜಯ್ನ ಮನೆಗೆ ಹೋಗಲು ರೆಡಿಯಾಗಲು ನಿಂತೆ. ಬೇಗನೆ ರೆಡಿಯಾಗಿ ಹೊರಟೆ. ಆದರೆ ಅಪ್ಪ ಅಮ್ಮನಿಗೆ ಬಳಿ ನಾನು ಶಾಪಿಂಗ್ಗೆ ಒಬ್ಬಳೇ ಹೋಗುತ್ತಿದ್ದೇನೆ ಎಂದು ರಕ್ಷಿತ್ ನನ್ನನ್ನು ಭೇಟಿಯಾಗಬೇಕು ಎಂದು ಹೇಳಿದೆ. ಆದರೆ ಅದಕ್ಕೂ ಮೊದಲು ನಾನು ವಿಜಯ್ನನ್ನು ಭೇಟಿಯಾಗಲು ಬಯಸಿದ್ದೆ. ನಾವಿಬ್ಬರು ನಡುವೆ ಏನೇ ನಡೆದಿದ್ದರೂ ನನ್ನ ಜೀವನದಲ್ಲಿ ಭೂಕಂಪವನ್ನು ಸೃಷ್ಟಿಸಿತ್ತು. ನಾನು ಮಧ್ಯಾಹ್ನ 12:30 ಹೊತ್ತಿಗೆ ವಿಜಯ್ ಮನೆ ತಲುಪಿದೆ. ಅವರು ನನ್ನನ್ನು ನೋಡಿ ಮುಗುಳ್ನಗುತ್ತಾ ಮನೆಯೊಳಗೆ ಕರೆದರು. ಊಟ ರೆಡಿಯಾಗಿದೆ, ಮೊದಲು ಊಟ ತಿನ್ನೋಣ ಅಂತ ಇಬ್ಬರು ಕೂತು ಮಾತಾಡೋಣ ಎಂದು ಹೇಳಿದರು. ಅವರು ಮಾಡಿದ ಅಡುಗೆ ತುಂಬಾ ರುಚಿಕರವಾಗಿತ್ತು. ಊಟವಾದ ನಂತರ ನಾನು ಹೇಳಿದೆ, ನೋಡು ವಿಜಯ್, ನಿನ್ನೆ ಏನಾಯಿತು, ಅದು ಹೇಗೆ ಸಂಭವಿಸಿತು ಎಂದು ನನಗೆ ತಿಳಿದಿಲ್ಲ. ಆದರೆ ನನ್ನ ಮದುವೆ ನಿಶ್ಚಯವಾಗಿದೆ ಮತ್ತು ನನ್ನ ಮದುವೆಗೆ ಇನ್ನು 30 ದಿನಗಳಲ್ಲಿ ಆಗಲಿದೆ ಎಂದು ಹೇಳಿದೆ. ನನ್ನ ಮಾತು ಕೇಳಿದ ನಂತರ ಅವರ ಮುಖದಲ್ಲಿ ಕೋಪ ಸ್ಪಷ್ಟವಾಗಿ ಎದ್ದು ಕಾಣುತ್ತಿತ್ತು. ಅವನು ನನ್ನನ್ನು ಕಳೆದುಕೊಳ್ಳಲು ಬಯಸುವುದಿಲ್ಲ, ಅವನು ನನ್ನನ್ನು ಪ್ರೀತಿಸುತ್ತಿದ್ದಾನೆ ಹೀಗೆ ಹೇಳಿಕೊಳ್ಳುತ್ತಾ ನಾನು ಅಲ್ಲಿಂದ ಹೊರಗಡೆ ನನ್ನ ಕೈ ಹಿಡಿದು, ನೀನು ನನ್ನ ಮನಸ್ಸು ಬದಲಾಯಿಸಿದೆ, ನಾನು ಇಲ್ಲಿ ನಿನಗಾಗಿ ಕಾಯುತ್ತೇನೆ ಎಂದನು. ಅವನ ಕಣ್ಣುಗಳಲ್ಲಿ ನನ್ನ ಮೇಲೆ ಪ್ರೀತಿಯನ್ನು ನಾನು ನೋಡಿದೆ. ಕೇವಲ ಅವನ ಒಂದು ಸ್ಪರ್ಶದಿಂದ ನನಗೆ ದೇಹವು ನಡುಗಲು ಪ್ರಾರಂಭಿಸಿತು. ನಾನೇಕೆ ಹೀಗೆ ಬಲಹೀನನಾಗುತ್ತಿದ್ದೇನೆ ಎಂದು ತಕ್ಷಣ ಅವನ ಹತ್ತಿರ ಬಂದು ಅಪ್ಪಿಕೊಂಡೆ. ಆ ಕ್ಷಣ ಸಮಯ ನನ್ನನ್ನು ಸಂಪೂರ್ಣವಾಗಿ ಹುಚ್ಚಳನ್ನಾಗಿ ಮಾಡಿತ್ತು. ತುಂಬಾ ಕಷ್ಟಪಟ್ಟು ಅವನಿಂದ ಬೇರ್ಪಟ್ಟು ಹೊರಗೆ ಬಂದು ಮತ್ತೆ ರಕ್ಷಿತ್ ಜೊತೆ ಶಾಪಿಂಗ್ಗೆ ಮುಳುಗಿದೆ. ರಾತ್ರಿ ಮನೆಗೆ ಬಂದಾಗ ರಕ್ಷಿತ್ನಿಂದ ಫೋನ್ ಬಂದಿತ್ತು. ಆದರೆ ನನಗೆ ಅವನೊಂದಿಗೆ ಮಾತನಾಡಬೇಕು ಎಂದು ಏಕೋ ಅನಿಸಲಿಲ್ಲ. ನಮ್ಮಿಬ್ಬರ ನಡುವೆ ಫೋನಿನಲ್ಲಿ ನಡೆಯುತ್ತಿದ್ದ ಪ್ರಯಾಣವನ್ನು ನನಗೆ ಆಸಕ್ತಿ ಇರಲಿಲ್ಲ. ನಾನು ರಕ್ಷಿತ್ಗೆ ನನಗೆ ತುಂಬಾ ಸುಸ್ತಾಗಿದೆ, ನಾಳೆ ಮಾತಾಡೋಣ ಎಂದು ಫೋನ್ ಇಟ್ಟೆ. ಆಗ ಬೇಡ ಎಂದರು. ವಿಜಯ್ಗೆ ಕಾಲ್ ಮಾಡಿದೆ. ವಿಜಯ್ ಫೋನ್ ತೆಗೆದು ತಕ್ಷಣ ಕೇಳಿದ, ಇವತ್ತು ಇಡೀ ದಿನ ಏನು ಮಾಡುತ್ತಿದ್ದೆ? ನಾನು ರಕ್ಷಿತ್ ಜೊತೆ ಮದುವೆ ಶಾಪಿಂಗ್ನಲ್ಲಿ ಬ್ಯುಸಿ ಇದ್ದೆ, ನೀನೇನು ಮಾಡುತ್ತಿದ್ದೀಯಾ ಎಂದು ಕೇಳಿದಾಗ ಅವನು ಹೇಳಿದ, ನಾನು ನಿನ್ನ ಆಲೋಚನೆಗಳಲ್ಲಿ ಕಳೆದು ಹೋಗಿದ್ದೇನೆ, ನಾಳೆ ನಿನಗೆ ಬಿಡುವಿದ್ದರೆ ಊಟಕ್ಕೆ ಬಾ ಎಂದು ಮತ್ತೆ ಕರೆದನು. ನಾನು ಬರುವುದಿಲ್ಲ ಎಂದು ಹೇಳಿದೆ. ನಾನೀಗ ಮದುವೆಯಾಗುತ್ತಿದ್ದೇನೆ ಎಂದು ನಿಮಗೆ ತಿಳಿಸಿದೆ ಅಲ್ಲವೇ ಎಂದು ಹೇಳಿ ಫೋನ್ ಕಟ್ ಮಾಡಿದೆ. ಆದರೆ ಮಾರನೇ ದಿನ ಮಧ್ಯಾಹ್ನ 1 ಗಂಟೆಗೆ ಮತ್ತೆ ಅವನ ಮನೆಗೆ ತಲುಪಿದೆ. ನಂತರ ಆಕರ್ಷಣೆ ಏನಾಯಿತೋ ಗೊತ್ತಿಲ್ಲ.
ವಿಜಯ್ ನನ್ನನ್ನು ನೋಡಿ ನಗಲು ಪ್ರಾರಂಭಿಸಿದ. ನಂತರ ನನ್ನನ್ನು ಒಳಗೆ ಕರೆದ. ಊಟ ಮುಗಿಸಿ ಇಬ್ಬರು ಸೋಫಾದಲ್ಲಿ ಕುಳಿತೆವು. ಇದ್ದಕ್ಕಿದ್ದಂತೆ ನನ್ನ ಮೇಲೆ ಬಿದ್ದನು ಮತ್ತು ನನ್ನನ್ನು ಪ್ರೀತಿಸಲು ಆರಂಭಿಸಿದನು. ಅವನು ನನ್ನ ಹಣೆಯ ಮೇಲೆ ಮುತ್ತಿಡುತ್ತಾ, ಇವತ್ತು ಬರೋದಿಲ್ಲ ಅಂತ ಹೇಳಿದ್ದೆ, ಮತ್ತೆ ಹೇಗೆ ಬಂದೆ ಎಂದು ಹೇಳಿ, ನನಗೆ ಅನಿಸಿದ ಹಾಗೆ ನಿನಗೂ ಅನಿಸುತ್ತಿದೆ, ಹಾಗಾದರೆ ಈ ಅಂತರ ಯಾಕೆ? ನಮ್ಮಿಬ್ಬರ ಈ ಅಂತರವನ್ನು ಅಳಿಸೋಣ ಎಂದು ಅವನು ನನ್ನ ಕೆನ್ನೆಯನ್ನು ಅವನ ಮುಖದಿಂದ ಸವರುತ್ತಾ ಹೇಳಿದ. ಮಾತುಗಳು ನನಗೆ ನಶೆ ಏರಿಸತೊಡಗಿದ್ದವು. ಅವನ ಪ್ರೀತಿಯನ್ನು ನಾನು ಕೂಡ ಅನುಭವಿಸತೊಡಗಿದ್ದೆ. ಆ ಕ್ಷಣದಲ್ಲಿ ನಾನು ಅವನೊಂದಿಗೆ ಮುಳುಗಿ ಹೋಗಿದ್ದೆ. ಅವನು ನನ್ನ ಸಂಪೂರ್ಣವಾಗಿ ತನ್ನವಳನ್ನಾಗಿ ಮಾಡಿಕೊಂಡನು. ನನಗೆ ಪ್ರಜ್ಞೆ ಬಂದಾಗ ತುಂಬಾ ತಡವಾಗಿತ್ತು. ಇನ್ನು 30 ದಿನಗಳಲ್ಲಿ ಮದುವೆ ಇದೆ. ಆದರೆ ನಾನು ಸಂಪೂರ್ಣವಾಗಿ ವಿಜಯವಳನ್ನಾಗಿದ್ದೆ. ವಿಜಯ್ ಹೇಳಿದ, ಈಗ ನೀನು ನನ್ನವಳು. ನಾನು ನಿನ್ನನ್ನು ಬಿಟ್ಟು ಹೋಗಲಾರೆ. ನನ್ನೊಂದಿಗೆ ಬಾ ಎಂದು ಅವನು ನನ್ನನ್ನು ಅವರ ಕಾರಿನಲ್ಲಿ ನನ್ನ ಮನೆಗೆ ಕರೆದುಕೊಂಡು ಬಂದು ಮತ್ತು ನೇರವಾಗಿ ಮನೆಯೊಳಗೆ ಪ್ರವೇಶಿಸಿದರು. ನನಗೆ ಭಯವಾಗಿ ತೊಡಗಿತ್ತು. ನಂತರ ಅವನು ನನ್ನ ತಾಯಿ ತಂದೆಯನ್ನು ಕರೆದು ಪ್ರಾರಂಭಿಸಿದನು. ನನ್ನ ತಾಯಿ ಮತ್ತು ತಂದೆ ಬಂದಾಗ ಅವರನ್ನು ತುಂಬಾ ವಿಚಿತ್ರವಾಗಿ ಕಣ್ಣುಗಳಿಂದ ನೋಡುತ್ತಿದ್ದರು ಆರಂಭಿಸಿದ್ದರು. ವಿಜಯ್ ತನ್ನ ಬಗ್ಗೆ ಪರಿಚಯಿಸಿಕೊಂಡು ನಂತರ ಹೇಳಿದ, ನಿಮ್ಮ ಮಕ್ಕಳು ಮತ್ತು ನಾನು ಒಂದಾಗಿದ್ದೇವೆ. ಈಗ ನಾವು ಬೇರೆಯಾಗಲು ಸಾಧ್ಯವಿಲ್ಲ ಎಂದು. ಅವನ ಮಾತಿಗೆ ನನ್ನ ಮುಖವು ನಾಚಿಕೆಯಿಂದ ಕೆಂಪಾಗಿತ್ತು. ಅವನು ಅದನ್ನು ನನ್ನ ಹೆತ್ತವರಿಗೆ ಹೇಗೆ ಹೇಳಿದನು? ನನ್ನ ತಾಯಿ ಮತ್ತು ತಂದೆ ನನ್ನನ್ನು ದೊಡ್ಡ ಕಣ್ಣುಗಳಿಂದ ನೋಡಲಾರಂಭಿಸಿದರು. ಸ್ವಲ್ಪ ದಿನಗಳಲ್ಲಿ ನನ್ನ ಮಗಳ ಮದುವೆ ಇದೆ ಎಂದು ಹೇಳಿದರು. ಆದರೆ ಅವರು ತನ್ನ ಜೇಬಿನಿಂದ ಒಂದು ಡಬ್ಬಿಯನ್ನು ಹೊರತೆಗೆದರು. ಅದನ್ನು ತೆರೆದು ನೋಡಿದಾಗ ಒಳಗಡೆ ಕುಂಕುಮವಿತ್ತು. ಅವನು ನನ್ನ ಹಣೆಯಲ್ಲಿ ಸಿಂಧೂರ ತುಂಬಿ, ಇನ್ನು ಮುಂದೆ ರಮ್ಯಾ ನನ್ನ ಹೆಂಡತಿ ಎಂದು ಹೇಳಿ ಅವರು ನನ್ನ ಕೈ ಹಿಡಿದು ತನ್ನ ಮನೆಗೆ ಕರೆದುಕೊಂಡು ಹೋದನು. ಆಗ ನನಗೆ ಏನು ಹೇಳಬೇಕು ತೋಚಲಿಲ್ಲ. ಈ ದೊಡ್ಡ ಬಿರುಗಾಳಿಯಲ್ಲಿ ನಾನು ಕೊಚ್ಚಿ ಹೋದೆ. ನನ್ನ ಮದುವೆ ಮುರಿದು ಬಿದ್ದಿದ್ದರಿಂದ ರಕ್ಷಿತ್ ಹೃದಯ ಮುರಿದು ಬಿದ್ದಿತ್ತು. ಏನಾಯಿತು ಎಂದು ನನ್ನ ಹೆತ್ತವರಿಗೆ ನಂಬಿಸಲು ಸಾಧ್ಯವಾಗಲಿಲ್ಲ ಎಂದು ತೋರುತ್ತಿತ್ತು. ಒಬ್ಬ ಅಪರಿಚಿತ ಹುಡುಗನ ಹತ್ತಿರ ನಾನು ಹೇಗೆ ಬಂದಿದ್ದೇನೆ ಎಂದು ನನಗೂ ಕೂಡ ಅರ್ಥವಾಗಲಿಲ್ಲ. ನಾನು ನನ್ನ ಸ್ವಂತ ಮದುವೆಯನ್ನು ಮುರಿದು ಇವನೊಂದಿಗೆ ಈ ಮನೆಯಲ್ಲಿ ಉಳಿದುಕೊಂಡೆ. ಆದರೆ ಬಹುಶಃ ಇದು ಪ್ರೀತಿ. ಕೆಲವೊಮ್ಮೆ ನಾವು ಪ್ರೀತಿಯಲ್ಲಿ ನಮ್ಮ ಇಂದ್ರಿಯಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳದೆ ಕಳೆದು ಹೋಗುತ್ತೇವೆ. ಮತ್ತೆ ಇದು ನಿಮ್ಮೊಂದಿಗೆ ಸಂಭವಿಸುವ ದೊಡ್ಡ ಕತೆ. ಇಲ್ಲಿಗೆ ಈ ಕತೆ ಮುಗಿಯುತ್ತದೆ. ಸ್ನೇಹಿತರೆ, ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡುವುದನ್ನು ದಯವಿಟ್ಟು ಮರೆಯಬೇಡಿ. ಮತ್ತೆ ಇಂತಹ ಇನ್ನಷ್ಟು ಕತೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ. ಧನ್ಯವಾದಗಳು.